Hello students, this is my class 13 on the chapter data structures. So in this session we shall talk about the algorithms which we can perform on queues. So especially we have two algorithms in queues. So one is to insert an item into the queue, the other is to remove an item from the queue. Okay, so the working is simple. So we need a queue. So I have to take a queue. So if I say this as a queue, this as a queue, so I need to insert elements into this queue. Okay, so element galanna nanu ee queue ge insert ಮಾಡಬೇಕು. Suppose 10 20 ಅನ್ನೋ element already ಇದೆ. So which means ಫ್ರಂಟ್ ಪಾಯಿಂಟರ್ ಇಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ, ರೇರ್ ಅನ್ನೋದು ಇಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಈಗ ಫ್ರಂಟ್ ರೇರ್ ಅನ್ನೋದು ನಾನು ಎಫ್ ಆರ್ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ಗೋಸ್ಕರ ಎಫ್ ಅಂದರೆ ಫ್ರಂಟ್, ಆರ್ ಅಂದರೆ ರೇರ್. ಓಕೆ, ಎಕ್ಸ್ಪ್ಲನೇಷನ್ಗೋಸ್ಕರ ಸಿಂಗಲ್ ಲೆಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಫ್ ಅನ್ನು ಯಾಕೆ ನಾನು ಫಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ? ಬಿಕಾಸ್ ಇಟ್ ಹೋಲ್ಡ್ಸ್ ದ ಫಸ್ಟ್ ಎಲಿಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ, ಅಂದರೆ ಫಸ್ಟ್ ಕ್ಯೂನಲ್ಲಿ ಬರೋ ಫಸ್ಟ್ ಎಲಿಮೆಂಟನ್ನೇ ಪಾಯಿಂಟ್ ಮಾಡ್ತಾ ಇರುತ್ತೆ ಎಫ್. ಹಾಗಾಗಿ ನಾನು 0th ಬ್ಲಾಕ್ಗೆ ಎಫ್ ಅನ್ನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ರೇರನ್ನು 20ಗೆ ಕೊಡ್ತಾ ಇದ್ದೀನಿ? ಓಕೆ, ಫಸ್ಟ್ ಬ್ಲಾಕ್ಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ರೇರ್ ಪಾಯಿಂಟ್ಸ್ ದ ಲಾಸ್ಟ್ ಎಲಿಮೆಂಟ್ ಆಫ್ ದಿ ಸ್ಟ್ಯಾಕ್, ಲಾಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ಹೌದಾ? ಸೊ ರೇರ್ ಅನ್ನೋದು ಲಾಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ ಅನ್ನು ಪಾಯಿಂಟ್ ಮಾಡುತ್ತೆ. ಹಾಗಾಗಿ ನಾನು 20ಗೆ ಕೊಡ್ತಾ ಇದ್ದೀನಿ. ಸಪೋಸ್ 30 ಇತ್ತು, ಈಗ ನಾನು ರೇರ್ ಅನ್ನು ಎಲ್ಲಿಗೆ ಪಾಯಿಂಟ್ ಮಾಡಿಸ್ಬೇಕು? ಐ ಹ್ಯಾವ್ ಟು ಮೇಕ್ ರೇರ್ ಪಾಯಿಂಟರ್ ಟು ಪಾಯಿಂಟ್ 30. ಬಿಕಾಸ್ ಯಾಕೆ ಅಂತ ಹೇಳಿದರೆ 30 ಅನ್ನೋದು ಲಾಸ್ಟ್ ಎಲಿಮೆಂಟ್ ಇನ್ ದ ಕ್ಯೂ. ಹೌದಾ? ಕ್ಯೂನಲ್ಲಿ ಬರುವಂತಹ ಲಾಸ್ಟ್ ಎಲಿಮೆಂಟ್ 30 ಆಗಿರೋದ್ರಿಂದ ಆರನ್ನು 30ಗೆ ಪಾಯಿಂಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಸಪೋಸ್ ಇನ್ನೊಂದು 2 ಬ್ಲಾಕ್ ಇದೆ. ಓಕೆ, ಸೊ ಈಗ ನಾನು ಇನ್ಸರ್ಟ್ ಮಾಡಬೇಕು. ಸೊ ಎಫ್ನಲ್ಲಿ ಏನಿದೆ? ಎಫ್ ಈಕ್ವಲ್ಸ್ ಟು 0. ಸೊ ಎಫ್ ಹಿಂಗೆ ಪಾಯಿಂಟ್ ಮಾಡ್ತಾ, ಫಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡ್ತಾ ಇದೆ ಅಂದರೆ ವಿಚ್ ಮೀನ್ಸ್ ಎಫ್ ಈಸ್ ಪಾಯಿಂಟಿಂಗ್ ದ ಫಸ್ಟ್ ಇಂಡೆಕ್ಸ್. ಹೌದಾ? ಸೊ ಈಗ ನಾನು ಫಸ್ಟ್ ಎಲಿಮೆಂಟ್ ಯಾವುದು, ಕ್ಯೂನಲ್ಲಿ ಬರೋ ಫಸ್ಟ್ ಎಲಿಮೆಂಟ್ ಯಾವುದು ಅನ್ನೋದನ್ನ ನಾನು ತಿಳ್ಕೊಬೇಕಂದ್ರೆ ಕ್ಯೂ ಆಫ್ ಎಫ್ ನನಗೆ ಫಸ್ಟ್ ಎಲಿಮೆಂಟನ್ನು ಕೊಡುತ್ತೆ. ಈ ಕೇಸ್ನಲ್ಲಿ ಯಾವುದು? ಕ್ಯೂ ಆಫ್ ಎಫ್ ಅಂದರೆ ಎಷ್ಟು? 0. ಕ್ಯೂ ಆಫ್ 0 ಅಂದರೆ ಎಷ್ಟು? 10. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಕ್ಯೂ ಆಫ್ ಎಫ್ ಅಂತ ಹೇಳುವಾಗ ಎಫ್ ಯಾವಾಗಲೂ ಕ್ಯೂನಲ್ಲಿ ಬರುವಂತಹ ಫಸ್ಟ್ ಎಲಿಮೆಂಟನ್ನೇ ಪಾಯಿಂಟ್ ಮಾಡೋದ್ರಿಂದ ನಾನು ಕ್ಯೂ ಆಫ್ ಎಫ್ ಅಂತ ಬರ್ಕೊಂಡ್ರೆ ಇದರ ಅರ್ಥ ಇಟ್ ಗಿವ್ಸ್ ಮೀ ದ ವೆರಿ ಫಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ರೈಟ್? ಫೈನ್. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಆರ್ ಅಂತ ಹೇಳುವಾಗ ಇಟ್ ಗಿವ್ಸ್ ಮೀ ದ ಲಾಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ಸೊ ಕ್ಯೂ ಆಫ್ ಆರ್ ಅಂತ ಹೇಳುವಾಗ ಇಟ್ ಗಿವ್ಸ್ ಮೀ ಕ್ಯೂ ಆಫ್ 2, ಇಟ್ ಗಿವ್ಸ್ ಮೀ 30 ವಿಚ್ ಇಸ್ ದ ಲಾಸ್ಟ್ ಎಲಿಮೆಂಟ್. ಹೌದಾ? ಸೊ ಆರ್ ಅನ್ನೋದು ಏನೆಲ್ಲ ಪಾಯಿಂಟ್ ಮಾಡ್ತಾ ಇರುತ್ತೆ? ಆರ್ ವಿಲ್ ಬಿ ಪಾಯಿಂಟಿಂಗ್ ಇಂಡೆಕ್ಸ್ ವ್ಯಾಲ್ಯೂ 2 ಈ ಕೇಸ್ನಲ್ಲಿ. ರೈಟ್? ಓಕೆ, ಸೊ ಈ ಕೇಸ್ನಲ್ಲಿ ನೋಡೋದಾದರೆ ಎಫ್ ಈಕ್ವಲ್ಸ್ ಟು 0, ಆರ್ ಈಕ್ವಲ್ಸ್ ಟು 2. ಓಕೆ, ಸೊ ಇದರ ಅರ್ಥ ಏನು? ಎಫ್ ಈಕ್ವಲ್ಸ್ ಟು 0, ಆರ್ ಈಕ್ವಲ್ಸ್ ಟು 2 ವಿಚ್ ಮೀನ್ಸ್ ಎಫ್ 0 ಇಂದ ಸ್ಟಾರ್ಟ್ ಆಗೋದ್ರಿಂದ ಎಫ್ನಲ್ಲಿ ಒಂದು ವ್ಯಾಲ್ಯೂ ಇದೆ ವಿಚ್ ಇಸ್ 0 ಆರ್ ಗ್ರೇಟರ್ ದೆನ್ 0. ಆರ್ನಲ್ಲಿ ಒಂದು ವ್ಯಾಲ್ಯೂ ಇದೆ ವಿಚ್ ಮೀನ್ಸ್ ಕ್ಯೂ ಅನ್ನೋದು ಎಂಟಿ ಇಲ್ಲ, ಕ್ಯೂನಲ್ಲಿ ಎಲಿಮೆಂಟ್ ಪ್ರೆಸೆಂಟ್ ಇದೆ. ಓಕೆ, ಈಗ ನಾನು 40 ಅನ್ನೋ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು. 40 ಅನ್ನೋ ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದು ಎಲ್ಲಿಗೆ? ಐ ಹ್ಯಾವ್ ಟು ಇನ್ಸರ್ಟ್ ಫ್ರಮ್ ದಿ ಬ್ಯಾಕ್ ಆಫ್ ದಿ ಕ್ಯೂ. ಕ್ಯೂವಿನ ಹಿಂಬದಿಯಿಂದಲೇ ನಾನು ಇನ್ಸರ್ಟ್ ಮಾಡಬೇಕು. ಕ್ಯೂವಿನ ಹಿಂಬದಿಯಿಂದ ಇನ್ಸರ್ಟ್ ಮಾಡಬೇಕಂದ್ರೆ ಎಲ್ಲಿಗೆ ಬರುತ್ತೆ 40 ಅನ್ನೋದು 3ನೇ ಬ್ಲಾಕಿಗೆ ಬರುತ್ತೆ. ರೈಟ್? ಕ್ಯೂ ಆಫ್ 3ಗೆ ಇದು ಬರಬೇಕು. ಈಗ ಕ್ಯೂ ಆಫ್ 3ಗೆ ಇದು ಬರಬೇಕಂದ್ರೆ 3ಅನ್ನು ಯಾವುದು ಪಾಯಿಂಟ್ ಮಾಡ್ತಾರೆ? ನನಗೆ 3 ಅನ್ನೋದು ಸಿಗೋದು ಹಿಂಗೆ. 3 ಅನ್ನೋದು ನಾನು ವಿತ್ ರೆಫರೆನ್ಸ್ ಟು ಆರ್ ತಗೊಳ್ತೀನಿ. ಓಕೆ, ಸೊ ಆರ್ ಏನು ಪಾಯಿಂಟ್ ಮಾಡುತ್ತೆ? ಇಟ್ ಪಾಯಿಂಟ್ಸ್ ಟು ದ ಲಾಸ್ಟ್ ಎಲಿಮೆಂಟ್ ಬ್ಲಾಕ್. ಸೊ ಕ್ಯೂನಲ್ಲಿ ಬರುವಂತಹ ಲಾಸ್ಟ್ ಎಲಿಮೆಂಟ್ ಯಾವ ಬ್ಲಾಕ್ನಲ್ಲಿದೆ ಆ ಬ್ಲಾಕನ್ನು ಪಾಯಿಂಟ್ ಮಾಡುವಂಥದ್ದು ಆರ್.
ಹೌದಾ? ಸೊ ಇಫ್ ಐ ಹ್ಯಾವ್ ಟು ಇನ್ಸರ್ಟ್ 40 ಟು ದ ಕ್ಯೂ, ಐ ನೀಡ್ ಟು ಮೇಕ್ ದಿಸ್ ಆರ್ ಟು ರೀಚ್ ಹಿಯರ್. ಅಂದರೆ ಆರನ್ನು ನಾನು ಇಲ್ಲಿ ತೊಗೊಂಡು ಬರಬೇಕು. ಸೊ ಆರನ್ನು ತೊಗೊಂಡು ಬರೋದು ಹೆಂಗೆ? ಆರ್ನಲ್ಲಿ 2 ಇದೆ, 2 ಅನ್ನು ಇಂಡೆಕ್ಸ್ ವ್ಯಾಲ್ಯೂನ ಪಾಯಿಂಟ್ ಮಾಡ್ತಾ ಇರೋಂಥ ಆರ್ ಎಲ್ಲಿಗೆ ಪಾಯಿಂಟ್ ಮಾಡಬೇಕು? ಈಗ 3 ಅನ್ನೋ ಇಂಡೆಕ್ಸ್ಗೆ ಪಾಯಿಂಟ್ ಮಾಡಬೇಕು. 2 ಅನ್ನು 3 ಮಾಡೋದು ಹೆಂಗೆ? r ಈಕ್ವಲ್ಸ್ ಟು r ಪ್ಲಸ್ 1, ಇಟ್ ಗಿವ್ಸ್ ಮೀ 3. ಇದಾದಮೇಲೆ ಕ್ಯೂ ಆಫ್ 3 ಅಂದ್ರೇನು? ಕ್ಯೂ ಆಫ್ ಆರಿಗೆ ನಾನು 40ಅನ್ನು ಇನ್ಸರ್ಟ್ ಮಾಡ್ತೀನಿ. 40 ಅನ್ನೋದೇನು? ನನ್ನ ನ್ಯೂ ಎಲಿಮೆಂಟ್. ಅದನ್ನು ನಾನು ಎಲ್ಲಿ ಅಥವಾ ಐಟಮ್ ಅಂತ ಹೇಳಿ ತೊಗೊಳ್ತೀನಿ. ಐಟಮ್. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಇದು ಬರ್ದಿದ್ದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಏನು ಮಾಡಿದೆ ನಾನು? ಫಸ್ಟ್ ಸ್ಟೆಪ್ನಲ್ಲಿ ಆರನ್ನು r ಪ್ಲಸ್ 1 ಮಾಡಿಕೊಂಡೆ. ಅದಾದಮೇಲೆ ವಿಚ್ ಮೀನ್ಸ್ ಆರ್ ಈಗ ಇಲ್ಲಿ ಪಾಯಿಂಟ್ ಮಾಡ್ತಾ ಇದೆ, ರೈಟ್? ಸೊ ಈಗ ಆರ್ ಪಾಯಿಂಟ್ ಮಾಡ್ತಾ ಇದೆ ಅಂತ ಹೇಳುವಾಗ ಇಲ್ಲಿ ಖಾಲಿ ಇದೆ. ಈಗ ಈ ಸ್ಪೇಸಿಗೆ ನಾನು ಎಲಿಮೆಂಟನ್ನು ಹಾಕಬೇಕು. ಕ್ಯೂ ಆಫ್ 3 ಅಂದರೆ ಕ್ಯೂ ಆಫ್ ಆರಿಗೆ ಹೊಸ ಐಟಮನ್ನು ಇನ್ಸರ್ಟ್ ಮಾಡ್ತೀನಿ, ವಿಚ್ ಮೀನ್ಸ್ 40 ಇಲ್ಲಿಗೆ ಬರುತ್ತೆ. ಓಕೆ, ಫೈನ್. ಸೊ ದಿಸ್ ಈಸ್ ಇನ್ಸರ್ಷನ್. ಸೊ ಈಗ ಬರೀ ಇದೊಂದೇ ಕಂಡೀಷನನ್ನು ನಾನು ಚೆಕ್ ಮಾಡಿದರೆ ಆಗಲ್ಲ, ಬರೀ ಇದೊಂದನ್ನು ಮಾತ್ರ ಪರ್ಫಾರ್ಮ್ ಮಾಡಿದರೆ ಆಗಲ್ಲ. ಬಿಕಾಸ್ ಕ್ಯೂನಲ್ಲಿ ನನಗೆ 2 ಪಾಯಿಂಟರ್ ಇದೆ. ಸೊ 2 ಪಾಯಿಂಟರನ್ನು ನಾನು ಚೆಕ್ ಮಾಡಬೇಕು. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ, ಸೊ ಆ ಕೇಸ್ ಇನ್ನೂ ಹೇಳ್ತೀನಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಕೇಸ್ ಏನು? r ಈಕ್ವಲ್ಸ್ ಟು r ಪ್ಲಸ್ 1. ಅದಾದಮೇಲೆ ಕ್ಯೂ ಆಫ್ r 40 ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ. ಫೈನ್. ಸೊ ನಿಮಗೆ ಸ್ಟ್ಯಾಕನ್ನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದ್ದೆ, ನಾನು ಹೊಸದಾಗಿ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ ಅಂದರೆ ನನಗೆ ಫಸ್ಟ್ ಆ ಅರೇನಲ್ಲಿ ಅಥವಾ ಕ್ಯೂನಲ್ಲಿ ಅಥವಾ ಸ್ಟ್ಯಾಕ್ನಲ್ಲಿ ಸ್ಪೇಸ್ ಇದೆಯಾ ನನಗೆ ಗೊತ್ತಿರಬೇಕು. ಸೊ ಸ್ಪೇಸ್ ಇದೆ ಅನ್ನೋದು ಗೊತ್ತಾಗೋದು ಹೇಗೆ? ಬೈ ಇಟ್ಸ್ ಸೈಜ್. ಸೊ ಈ ಅರೇ ಅಥವಾ ಈ ಕ್ಯೂವಿನ ಸೈಜ್ ಎಷ್ಟು? 5. ಲಾಸ್ಟ್ ಬ್ಲಾಕಿನ ವ್ಯಾಲ್ಯೂ ಎಷ್ಟು? 4. 4ಅನ್ನು ನಾನು ವಿತ್ ರೆಫರೆನ್ಸ್ ಟು n-ಅನ್ನು ಹೆಂಗೆ ಬರ್ಕೋಬೋದು? n-1, ರೈಟ್? ಸೊ ಈಗ ಈ ಲಾಸ್ಟ್ ಬ್ಲಾಕನ್ನು ಪಾಯಿಂಟ್ ಮಾಡೋ ಅಂಥ ಕೆಪಾಸಿಟಿ ಇರೋದು ಯಾವುದಕ್ಕೆ? ಆರಿಗೆ, ವಿಚ್ ಮೀನ್ಸ್ ದ ಲಾಸ್ಟ್ ಎಲಿಮೆಂಟ್. ಈ ಬ್ಲಾಕ್ನಲ್ಲಿ 50 ಅನ್ನೋದು ಬಂತು ಅಂತ ಅಂದ್ಕೊಳ್ಳಿ, ವಿಚ್ ಮೀನ್ಸ್ ಆರ್ ಇಲ್ಲಿ ಪಾಯಿಂಟ್ ಮಾಡ್ತಾ ಇರತ್ತೆ, ರೈಟ್? ಸೊ ಆರ್ ಪಾಯಿಂಟ್ ಮಾಡ್ತಾ ಇದೆ ಅಂದರೆ ಆರ್ 4ಅನ್ನು ಪಾಯಿಂಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಈಗ ನಾನು ಹೊಸದಾಗಿ 60 ಅನ್ನೋ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇನ್ಸರ್ಟ್ ಮಾಡಲಿಕ್ಕೆ ನನಗೆ ಇಲ್ಲಿ ಸ್ಪೇಸ್ ಇದೆಯಾ? ಸ್ಪೇಸ್ ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗತ್ತೆ ನನಗೆ? ಹೌ ಡು ಐ ನೋ ದ್ಯಾಟ್ ಐ ಹ್ಯಾವ್ ನೋ ಸ್ಪೇಸ್ ಲೆಫ್ಟ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್? ಈ ಆರ್ ಅನ್ನೋ ಒಂದು ಪಾಯಿಂಟರನ್ನು ಯೂಸ್ ಮಾಡಿಕೊಂಡು. ಸೊ ಹೆಂಗೆ? ಇಫ್ ಆರ್ ಈಸ್ ಪಾಯಿಂಟಿಂಗ್ ದ ಲಾಸ್ಟ್ ಬ್ಲಾಕ್, ವಿಚ್ ಮೀನ್ಸ್ ಆರ್ ಅನ್ನೋದು ಲಾಸ್ಟ್ ಬ್ಲಾಕ್ನಲ್ಲಿ ಬರೋವಂಥ ಎಲಿಮೆಂಟನ್ನು ಪಾಯಿಂಟ್ ಮಾಡ್ತಾ ಇದೆ. ಲಾಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡ್ತಾ ಇದೆ ಅಂದರೆ ಅದೇ ಲಾಸ್ಟ್ ಅಂದಮೇಲೆ ಐ ಕೆನಾಟ್ ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್. ಹೌದಾ? ಸೊ ಹಾಗಿದ್ದಾಗ ಫಸ್ಟ್ ಕಂಡೀಷನ್ ಏನು ಬರಬೇಕು ನನಗೆ? ಇಫ್ ಮೈ ರೇರ್, ಅದನ್ನ ನಾನು ಆರ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಆರ್ ಅಂತ ಹೇಳುವಾಗ ರೇರ್. ಇಫ್ ಮೈ ರೇರ್ ಪಾಯಿಂಟರ್ if it is equals to n-1, 4ಗೆ ಈಕ್ವಲ್ ಇದ್ದರೆ, ವಿಚ್ ಮೀನ್ಸ್ ಇಟ್ ಈಸ್ ಇನ್ ದ ಲಾಸ್ಟ್ ಬ್ಲಾಕ್ ಆಫ್ ದಿ ಕ್ಯೂ. ಹೌದಾ? ಸೊ ಇಫ್ ಇಟ್ ಈಸ್ ಈಕ್ವಲ್ಸ್ ಟು n-1, ವಿಚ್ ಮೀನ್ಸ್ ಕ್ಯೂ ಈಸ್ ಈ ಕೇಸ್ನಲ್ಲಿ ಏನಾಗಿದೆ? ಕ್ಯೂ ಈಸ್ ಫುಲ್ ಆಗಿದೆಯಾ? ಫುಲ್ ಆದಮೇಲೆ ನಾನು ಹೊಸ ಎಲಿಮೆಂಟನ್ನು ಇನ್ಸರ್ಟ್ ಮಾಡೋ ಆಪ್ಷನ್ನೇ ಇರಲ್ಲ ನನಗೆ. ಸೊ ಹಾಗಿದ್ಮೇಲೆ ಐ ಎಕ್ಸಿಟ್ ಫ್ರಾಮ್ ಇನ್ಸರ್ಷನ್ ಪ್ರೋಸೆಸ್. ಓಕೆ, ಫಸ್ಟ್ ಸ್ಟೆಪ್ ಯಾವಾಗಲೂ ಇದೇ ಆಗಿರಬೇಕು. ಫಸ್ಟ್ ಯಾವಾಗಲೂ ಚೆಕ್ ಮಾಡಬೇಕು ಎಲಿಮೆಂಟ್ ಇನ್ಸರ್ಟ್ ಮಾಡಲಿಕ್ಕೆ ನನಗೆ ಸ್ಪೇಸ್ ಅವೈಲೇಬಲ್ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಬೇಕು. ಆ ಚೆಕ್ ಆದಮೇಲೆ ಐ ಕ್ಯಾನ್ ಪ್ರೊಸೆಸ್ ಫರ್ದರ್. ಸೊ ಸ್ಪೇಸ್ ಇದೆ ಅಂದಾಗ ಮಾತ್ರ ನಾನು ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಮಾಡಲಿಕ್ಕೆ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಕಂಡೀಷನ್ ಯಾವುದಿರುತ್ತೆ? ಇಫ್ ಆರ್ ಈಕ್ವಲ್ಸ್ ಟು ಆರ್ ಅಂದ್ರೇನು? ರೇರ್. ಮೈ ರೇರ್ ಪಾಯಿಂಟರ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು n-1, I can say that the queue is full and I cannot perform further insertion operation. I have to exit from the process. ಸೊ ಇದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಸ್ಟೆಪ್ 1 ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ ಮೇಲೆ ಸ್ಟೆಪ್ 2ನಲ್ಲಿ ಏನು ಬರ್ತೀನಿ? ಇಫ್ ರೇರ್ ಈಸ್ ಈಕ್ವಲ್ಸ್ ಟು n-1, ರೇರ್ ಅನ್ನೋದು n-1ಗೆ ಈಕ್ವಲ್ ಇದೆಯಾ? ರೇರ್ ಅನ್ನೋದು n-1ಗೆ ಈಕ್ವಲ್ ಇದೆಯಾ? ಈಕ್ವಲ್ ಇದೆ ಅಂತ ಹೇಳುವಾಗ ಹೊಸ ಎಲಿಮೆಂಟನ್ನು ಐ ಕೆನಾಟ್ ಇನ್ಸರ್ಟ್. ಓಕೆ, ಸೊ ದ್ಯಾಟ್ಸ್ ದ ಕಂಡೀಷನ್. ಸೊ ಇಲ್ಲ ಅಂತ ಹೇಳುವಾಗ
ಸೊ ರೇರ್ ಪಾಯಿಂಟರ್ ಅನ್ನೋದು ಇಲ್ಲ, ಐ ಮೀನ್ ಲಾಸ್ಟ್ ಬ್ಲಾಕನ್ನು ಪಾಯಿಂಟ್ ಮಾಡ್ತಾ ಇಲ್ಲ. ಅದರ ಅರ್ಥ ಏನು? ವಿಚ್ ಮೀನ್ಸ್ ಐ ಹ್ಯಾವ್ ಇನಫ್ ಸ್ಪೇಸ್, ನನಗೆ ಸ್ಪೇಸ್ ಇದೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡಲಿಕ್ಕೆ. ಆದರೆ ಈಗ ಇನ್ಸರ್ಟ್ ಮಾಡಲಿಕ್ಕೆ ನಾನು ನಿಮಗೆ ಫಸ್ಟೇ ಹೇಳಿದೆ ಹೆಂಗೆ ಇನ್ಸರ್ಟ್ ಮಾಡ್ತೀವಿ ಅಂತ. ಆರ್ನ ಇಂಕ್ರಿಮೆಂಟ್ ಮಾಡ್ತೀನಿ, ಇನ್ಸರ್ಟ್ ಮಾಡ್ತೀನಿ. ಸಪೋಸ್ ಐ ಹ್ಯಾವ್ ನೋ ಎಲಿಮೆಂಟ್ಸ್, ಈಗ ನಾನು ವೆರಿ ಫಸ್ಟ್ ಟೈಮ್ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವೆರಿ ಫಸ್ಟ್ ಟೈಮ್ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಎಫ್ ಮತ್ತು ಆರ್ ವ್ಯಾಲ್ಯೂ ಏನಾಗಿರುತ್ತೆ? ಸೊ ವಿಚ್ ಮೀನ್ಸ್ ಎಫ್ ಫಸ್ಟ್ ಎಲಿಮೆಂಟ್ ಇದ್ದಾಗ ಮಾತ್ರ. ಓಕೆ, ಎಫ್ ಮತ್ತು ಆರ್ ಪಾಯಿಂಟರ್ನ ಕೆಲಸ ಏನಂದರೆ ಕ್ಯೂನಲ್ಲಿ ಬರುವಂಥ ಫಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡೋದಕ್ಕೆ ಎಫನ್ನು ಯೂಸ್ ಮಾಡ್ತೀನಿ, ಕ್ಯೂನಲ್ಲಿ ಬರುವಂಥ ಲಾಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡೋದಕ್ಕೆ ಆರನ್ನು ಯೂಸ್ ಮಾಡ್ತೀನಿ. ಈಗ ಈ ಕೇಸ್ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಎಲಿಮೆಂಟ್ಸೇ ಇಲ್ಲ, ರೈಟ್? ಎಲಿಮೆಂಟ್ಸೇ ಇಲ್ಲ ಅಂತ ಹೇಳುವಾಗ ಎಫ್ ಯಾವುದನ್ನು ಪಾಯಿಂಟ್ ಮಾಡುತ್ತೆ, ಆರ್ ಯಾವುದನ್ನು ಪಾಯಿಂಟ್ ಮಾಡುತ್ತೆ? ಯಾವುದನ್ನು ಪಾಯಿಂಟ್ ಮಾಡೋ ಆಪ್ಷನ್ನೇ ಇಲ್ಲ. ಎಲಿಮೆಂಟ್ಸ್ ಇಲ್ಲ ಅಂದಮೇಲೆ ಯಾವುದನ್ನು ಪಾಯಿಂಟ್ ಮಾಡುತ್ತೆ? ಎಲಿಮೆಂಟ್ಸ್ ಇದ್ದಾಗ ಮಾತ್ರ ನಾನು ಪಾಯಿಂಟ್ ಮಾಡಲಿಕ್ಕೆ ಅವಕಾಶ ಇರೋದು. ಎಲಿಮೆಂಟ್ಸೇ ಇಲ್ಲ ಅಂದಮೇಲೆ ಐ ಕೆನಾಟ್ ಪಾಯಿಂಟ್ ಟು ದ ಬ್ಲಾಕ್ಸ್. ಸೊ ಆಗ ನಾನು ಇದನ್ನ ನಲ್ ಅಂತ ಮಾಡ್ಕೋಬೇಕು. ಐ ಹ್ಯಾವ್ ಟು ಮೇಕ್ ಇಟ್ ನಲ್ ಬಿಕಾಸ್ ಎಲಿಮೆಂಟ್ ಯಾವ ಬ್ಲಾಕ್ ಯಾವ ಇಂಡೆಕ್ಸನ್ನು ಪಾಯಿಂಟ್ ಮಾಡ್ತಾ ಇಲ್ಲ, ರೈಟ್? ಸೊ ಪಾಯಿಂಟ್ ಅದನ್ನ ನಲ್ ಮಾಡ್ಕೊಳ್ಳಿಕ್ಕೆ ನಾನು -1 ತಗೊಳ್ತೀನಿ. ಸೊ -1 ಯಾಕೆ ನಲ್ ಅಂತ ತೊಗೊಂಡಿದ್ದೀವಿ? ಸೊ ನಿಮಗೆ ನಾನು ಹಿಂದಿನ ಸೆಷನ್ಸ್ನಲ್ಲೇ ಹೇಳಿದ್ದೀನಿ. ಸೊ ಈಗ 25 ಅನ್ನೋ ಎಲಿಮೆಂಟನ್ನು ನಾನು ಇನ್ಸರ್ಟ್ ಮಾಡಬೇಕು. 25 ಅನ್ನೋ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಸೊ ನಾನು ಈ ಫಸ್ಟ್ ಬ್ಲಾಕಿಗೆ ಇನ್ಸರ್ಟ್ ಮಾಡಬೇಕು, ರೈಟ್? ಈಗ ಫಸ್ಟ್ ಬ್ಲಾಕಿಗೆ ಇನ್ಸರ್ಟ್ ಮಾಡಬೇಕಂತ ಹೆಂಗೆ ಗೊತ್ತು ನನಗೆ? ನಾನು ರೇರ್ ಪಾಯಿಂಟರ್ನ ಯೂಸ್ ಮಾಡಿ ನಾನು ಇಲ್ಲಿಗೆ ಇನ್ಸರ್ಟ್ ಮಾಡ್ತೀನಿ. ಸೊ ಆರನ್ನು R+1 ಮಾಡ್ಕೊಳ್ತೀನಿ ಅಂತ ಹೇಳಿದೆ ಹಿಂದಿನ ಎಕ್ಸ್ಪ್ಲನೇಷನಲ್ಲಿ. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ? -1 + 1 ವಿಚ್ ಗಿವ್ಸ್ ಮಿ 0. ಸೊ ಕ್ಯೂ ಆಫ್ ಆರ್ ಇದಕ್ಕೆ ನಾನು ಐಟಮನ್ನು ಹಾಕ್ತೀನಿ. ಸೊ ಈ ಕೋಡನ್ನು ನಾನು ಒಂದು ಸ್ವಲ್ಪ ಟೈಮ್ ಹಿಂದೆ ಹೇಳಿದ್ದೆ. ಸೊ R = R+1, ಕ್ಯೂ ಆಫ್ ಆರ್ = ಐಟಮ್. ಆರ್ ಅಂದರೆ 0 ಆಯ್ತು. ಈಗ R0, ಕ್ಯೂ ಆಫ್ ಆರ್ = ಐಟಮ್, ರೈಟ್? ಕ್ಯೂ ಆಫ್ ಆರ್ = ಐಟಮ್ ಅಂದರೆ 25 ಅನ್ನೋದು ಐಟಮ್. ಈ ಐಟಮನ್ನು ಇಲ್ಲಿಗೆ ಹಾಕ್ತೀನಿ. ಆರ್ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ಆರ್ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ರೈಟ್? ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ 50 ತಗೊಳ್ತೀನಿ. 50ನ ಇನ್ಸರ್ಟ್ ಮಾಡಬೇಕು. 50ನ ಇನ್ಸರ್ಟ್ ಮಾಡಬೇಕಂತ ಹೇಳುವಾಗ ಆರನ್ನು ನಾನು ಮುಂದೆ ತೊಗೊಂಡು ಬರ್ತೀನಿ. 50ಯನ್ನು ಇನ್ಸರ್ಟ್ ಮಾಡ್ತೀನಿ, ರೈಟ್? ಹೌದಾ? ಸೊ ಈಗ ನೀವು ಈ ಕ್ಯೂವನ್ನು ನೋಡಿದರೆ ಎಷ್ಟು ಎಲಿಮೆಂಟ್ ಇದೆ? 2 ಎಲಿಮೆಂಟ್ ಇದೆ. ಫಸ್ಟ್ ಎಲಿಮೆಂಟ್ ಯಾವುದು? ನನಗೆ ಗೊತ್ತು 25 ಅನ್ನೋದು, ಬಟ್ ಕಂಪ್ಯೂಟರ್ಗೆ ಗೊತ್ತಿಲ್ಲ. ಹೆಂಗೆ? ಯಾಕೆ ಗೊತ್ತಿಲ್ಲ? ಬಿಕಾಸ್ ಎಫ್ ಅನ್ನೋದು -1ಅನ್ನೇ ಪಾಯಿಂಟ್ ಮಾಡ್ತಾ ಇದೆ, ವಿಚ್ ಈಸ್ ಎಂಟಿ. ಫಸ್ಟ್ ಫ್ರಂಟ್ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಹೇಳ್ತಾ ಇದೆ ಅದು, ಹೌದಲ್ವಾ? ಸೊ ಈಗ ಕ್ಯೂ ಅನ್ನೋದು ಖಾಲಿ ಇದೆ ಅನ್ನುವಾಗ ಎಫ್ ಅನ್ನೋದು -1 ಇರುತ್ತೆ, ನಲ್ಲಿರುತ್ತೆ. ಆರ್ ಅನ್ನೋದು -1 ನಲ್ಲಿರುತ್ತೆ. ಇಫ್ ಐ ಆಮ್ ಇನ್ಸರ್ಟಿಂಗ್ ದ ವೆರಿ ಫಸ್ಟ್ ಐಟಮ್ ಟು ದ ಕ್ಯೂ, ನೌ ಐ ಹ್ಯಾವ್ ಟು ಮೇಕ್ ಮೈ ಫ್ರಂಟ್ ಆ್ಯಂಡ್ ರೇರ್ ಪಾಯಿಂಟರ್ ಟು ಪಾಯಿಂಟ್ ದ ವೆರಿ ಫಸ್ಟ್ ಬ್ಲಾಕ್. ಯಾಕೆ? ಇದೇ ನನ್ನ ಫಸ್ಟ್ ಎಲಿಮೆಂಟ್, ಇದೇ ನನ್ನ ಲಾಸ್ಟ್ ಎಲಿಮೆಂಟ್. ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಯೂವನ್ನು ಎಕ್ಸ್ಪ್ಲೇನ್ ಮಾಡುವಾಗ ಡೀಟೇಲ್ ಆಗಿ. ಒಂದೇ ಎಲಿಮೆಂಟ್ ಇದ್ದರೆ ಅದೇ ನನ್ನ ಫಸ್ಟ್ ಎಲಿಮೆಂಟ್, ಅದೇ ನನ್ನ ಲಾಸ್ಟ್ ಎಲಿಮೆಂಟ್. ಸೊ ಇದು ಯಾವಾಗ ಆಗುತ್ತೆ? ಇಫ್ ಫ್ರಂಟ್ ಈಕ್ವಲ್ಸ್ ಟು -1 ನಲ್. ಈಗ ಫ್ರಂಟ್ ನಲ್ಲಿದೆ ಅಂತ ಹೇಳುವಾಗ, ಫಸ್ಟ್ ಎಲಿಮೆಂಟೇ ನಲ್ಲಿದೆ ಅಂತ ಹೇಳುವಾಗ ಆರ್ ಅನ್ನೋದು ನಲ್ಲೇ ಇರುತ್ತೆ. ನೀವು ಆ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಸೊ ಇಫ್ ಫ್ರಂಟ್ ಈಕ್ವಲ್ಸ್ ಟು ನಲ್ ಆ್ಯಂಡ್ ರೇರ್ ಈಕ್ವಲ್ಸ್ ಟು ನಲ್, ಸೊ ಆ ಥರ ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಓಕೆ, ಸೊ ಇಫ್ ಫ್ರಂಟ್ ಈಕ್ವಲ್ಸ್ ಟು ನಲ್ ನಾನು ಒಂದೇ ಕಂಡೀಷನ್ ಬರ್ಕೊಳ್ತೀನಿ. ಇಫ್ ಎಫ್ ಈಕ್ವಲ್ಸ್ ಟು ನಲ್ ವಿಚ್ ಮೀನ್ಸ್ ಎಲಿಮೆಂಟ್ ಪ್ರೆಸೆಂಟ್ ಇಲ್ಲ, ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಎಫ್ ಅನ್ನು ಫಸ್ಟ್ ಬ್ಲಾಕಿಗೆ ಪಾಯಿಂಟ್ ಮಾಡ್ತೀನಿ, ಆರ್ ಅನ್ನು ಫಸ್ಟ್ ಬ್ಲಾಕಿಗೆ ಪಾಯಿಂಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಗೊತ್ತಿದೆ. ಅಕಸ್ಮಾತ್ ಓಕೆ ಆಯಿತು, 50 ಇದೆ, 60 ಇದೆ. ಸೊ ಇಲ್ಲಿಗೆ ಬರ್ತೀನಿ, ಆರ್ ಇಲ್ಲಿದೆ. ಈಗ ನಾನು ಬರೀ ಆರನ್ನು ಮಾತ್ರ ಚೆಕ್ ಮಾಡ್ಕೊಳ್ತೀನಿ, ಆರನ್ನು ಮಾತ್ರ ಇಂಕ್ರಿಮೆಂಟ್ ಮಾಡ್ತೀನಿ. ಎಫ್ ಹಾಗೆ ಇರುತ್ತೆ, ಆರನ್ನು ಮಾತ್ರ ಇಂಕ್ರಿಮೆಂಟ್ ಮಾಡ್ತೀನಿ. ಎಫ್ ನಲ್ಲಿದ್ದಾಗ ಮಾತ್ರ
0 ಎರಡಕ್ಕೂ ಫಸ್ಟ್ ಬ್ಲಾಕನ್ನು ಪಾಯಿಂಟ್ ಮಾಡಿಸ್ತೀನಿ. ಇಲ್ಲ ಅಂದರೆ ಆರನ್ನು ನಾನು ಫಸ್ಟ್ ಬ್ಲಾಕಿಗೆ ಪಾಯಿಂಟ್ ಫ್ರಂಟ್ ಆ್ಯಂಡ್ ರೇರ್ ಎರಡೂ ನಲ್ಲಿದ್ದಾಗ ಅಥವಾ ಫ್ರಂಟ್ ಒಂದೇ ನಲ್ಲಿದ್ದಾಗ ಅದರ ಅರ್ಥ ಏನು? ಐ ಹ್ಯಾವ್ ನೋ ಎಲಿಮೆಂಟ್ಸ್ ಇನ್ ದ ಅರೇ. ಹೌದಾ? ಫ್ರಂಟ್ ಅನ್ನೋದು ನಲ್ಲಿದೆ ಅಂತ ಹೇಳುವಾಗ ನಾನು ಫ್ರಂಟನ್ನು ರೇರನ್ನು ಫಸ್ಟ್ ಬ್ಲಾಕ್ಗೆ ಪಾಯಿಂಟ್ ಮಾಡಿಸ್ತೀನಿ. ಯಾಕೆಂದರೆ ಎಲ್ಲಿ ಇನ್ಸರ್ಟ್ ಮಾಡುವಾಗ ಫಸ್ಟ್ ಬ್ಲಾಕಿಗೆ ಬರುತ್ತೆ. ಫಸ್ಟ್ ಬ್ಲಾಕ್ನಲ್ಲಿ ಬರೋ ಎಲಿಮೆಂಟೇ ಫಸ್ಟ್ ಎಲಿಮೆಂಟ್, ಲಾಸ್ಟ್ ಎಲಿಮೆಂಟ್ ಆಗುತ್ತೆ. ಹಾಗಾಗಿ ಫ್ರಂಟ್ ಮತ್ತು ರೇರ್ ಎರಡನ್ನು ಇದಕ್ಕೆ ಪಾಯಿಂಟ್ ಮಾಡಿಸ್ತೀನಿ. ರೈಟ್? ಈಗ ಈ ಕೇಸ್ನಲ್ಲಿ ಬರೋದಾದರೆ r = 60. ಫ್ರಂಟ್ ಎಷ್ಟಿದೆ? ನಲ್ ಇಲ್ಲ. ಫ್ರಂಟ್ ನಾಟ್ ಈಕ್ವಲ್ಸ್ ಟು ನಲ್. ನಾಟ್ ಈಕ್ವಲ್ಸ್ ನಲ್ ಅಂತ ಹೇಳುವಾಗ ಇದು ವರ್ಕ್ ಆಗೋದಿಲ್ಲ. ಸೊ ಇಲ್ಲ ಅನ್ನೋ ಟೈಮ್ನಲ್ಲಿ ನಾನು ಬರೀ ಆರನ್ನು ಮಾತ್ರ ಮುಂದೆ ತೊಗೊಂಡೋಗ್ತೀನಿ. ಎಫ್ ಹಾಗೆ ಇರುತ್ತೆ, ಆರನ್ನು ಮಾತ್ರ ಮುಂದೆ ತೊಗೊಂಡೋಗ್ತೀನಿ. ಎಲ್ಸ್ r = r+1. ಸೊ r+1 ಆದಮೇಲೆ ನಾನೇನು ಮಾಡಿದ್ದೀನಿ? q ಆಫ್ r = ಐಟಮ್. ಸೊ ಇದು ನಿಮಗೆ ಗೊತ್ತಿದೆ, ರೈಟ್? ಸೊ ಇದನ್ನೇ ಈಗ ಆಲ್ಗಾರಿದಮ್ ಫಾರ್ಮ್ನಲ್ಲಿ ಬರ್ದಿದ್ದೀನಿ. ಇದಿಷ್ಟನ್ನೇ ಈಗ ಏನೇನು ಎಕ್ಸ್ಪ್ಲೇನ್ ಮಾಡಿದೆ, ಸೊ ಅದನ್ನು ಆಲ್ಗಾರಿದಮ್ ಫಾರ್ಮ್ನಲ್ಲಿ ಬರ್ದೀನಿ. ಫಸ್ಟ್ ಏನು ಮಾಡ್ತೀವಿ? ಎಲಿಮೆಂಟ್ ಇನ್ಸರ್ಟ್ ಮಾಡಲಿಕ್ಕೆ ಜಾಗ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ತೀವಿ. ಸೊ ಇಫ್ ರೇರ್ = n-1 ಅಂದರೆ ರೇರ್ ಅನ್ನೋದು ಲಾಸ್ಟ್ ಬ್ಲಾಕನ್ನು ಪಾಯಿಂಟ್ ಮಾಡ್ತಾ ಇದೆ ಅನ್ನೋದೇ ಆದರೆ ಕ್ಯೂ ಅನ್ನೋದು ಫುಲ್ ಇರುತ್ತೆ. ಫುಲ್ ಇದೆ ಅಂದಮೇಲೆ ನಾನು ಇನ್ಸರ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಾನು ಈ ಪ್ರೋಸೆಸ್ನಿಂದ ಹೊರಗೆ ಬರಬೇಕು, ಎಕ್ಸಿಟ್ ಆಗ್ತೀನಿ. ಇಲ್ಲ ಅಂತ ಹೇಳುವಾಗ ಫ್ರಂಟ್ ಅನ್ನೋದು ಅಥವಾ ಕ್ಯೂನಲ್ಲಿ ಬರೋ ಕ್ಯೂನಲ್ಲಿ ಎಲಿಮೆಂಟ್ಸ್ಗಳೇ ಇಲ್ವಾ? ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಫ್ರಂಟ್ ಪಾಯಿಂಟರ್ ಅಥವಾ ರೇರ್ ಪಾಯಿಂಟರ್ ನಲ್ಲನ್ನು ಪಾಯಿಂಟ್ ಮಾಡ್ತಾ ಇದೆಯಾ? ಓಕೆ, ಫ್ರಂಟ್ ಮತ್ತು ರೇರ್ ಅನ್ನೋದು ನಲ್ಲನ್ನು ಪಾಯಿಂಟ್ ಮಾಡ್ತಾ ಇದೆಯಾ ಅಥವಾ ನಲ್ ವ್ಯಾಲ್ಯೂನ ಇಟ್ಕೊಂಡಿದೆ ಅನ್ನೋದಾದರೆ ಎಲಿಮೆಂಟ್ಸ್ಗಳೇ ಇಲ್ಲ ಅಂತ ಹೇಳುವಾಗ ನಾನು ಇನ್ಸರ್ಟ್ ಮಾಡುವಂತಹ ಎಲಿಮೆಂಟ್ ಫಸ್ಟ್ ಬ್ಲಾಕಿಗೆ ಹೋಗುತ್ತೆ, ಅಂದರೆ 0th ಬ್ಲಾಕಿಗೆ ಹೋಗುತ್ತೆ. 0th ಬ್ಲಾಕಿಗೆ ಪಾಯಿಂಟ್ ಮಾಡಿಸ್ತೀನಿ. ಫ್ರಂಟ್ ಮತ್ತು ರೇರನ್ನು 0ಗೆ ಪಾಯಿಂಟ್ ಮಾಡಿಸ್ತೀನಿ. ಓಕೆ, ಸಪೋಸ್ ಫ್ರಂಟ್ ಪಾಯಿಂಟರ್ ನಲ್ಲಿಲ್ಲ ಅಂತ ಹೇಳುವಾಗ ಈ ಕೇಸಿಗೆ ಬರ್ತೀನಿ. ಸೊ ನಲ್ಲಿಲ್ಲ ಅಂತ ಹೇಳುವಾಗ ಎಲ್ಸ್ ರೇರನ್ನು ಮಾತ್ರ ಮುಂದೆ ತೊಗೊಂಡು ಬರ್ತೀನಿ. ರೇರ್ = ರೇರ್+1. ಸೊ ರೇರ್+1 ಅಂತ ಹೇಳುವಾಗ ಸೊ ಈ ಕೇಸ್ನಲ್ಲಿ 2 ಇದ್ದಿದ್ದು 3 ಆಗುತ್ತೆ. ಸಪೋಸ್ 80 ಇನ್ಸರ್ಟ್ ಮಾಡಬೇಕು. ಈ ಫ್ರಂಟ್ ಫ್ರಂಟ್ ನಲ್ಲಿಗೆ ಈಕ್ವಲ್ ಇದೆಯಾ? ಇಲ್ಲ, ಫ್ರಂಟ್ ಅನ್ನೋದು 0ನ ಪಾಯಿಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಸ್ ಪಾರ್ಟಿಗೆ ಬರ್ತೀನಿ. ಎಲ್ಸ್ನಲ್ಲಿ ರೇರ್ = ರೇರ್+1. ರೇರ್+1 ಅಂತ ಹೇಳುವಾಗ ರೇರ್ 2 ಪಾಯಿಂಟ್ ಮಾಡ್ತಾ ಇದೆ. 2 + 1 3. r ಇದನ್ನ ಪಾಯಿಂಟ್ ಮಾಡ್ತಾ ಇದೆ. q ಆಫ್ r ಅಂತ ಹೇಳಿದರೆ q ಆಫ್ 3ಗೆ ಐಟಮನ್ನು ಹಾಕ್ತಾ ಇದ್ದೀನಿ. ಸೊ q ಆಫ್ ರೇರ್ = ಐಟಮ್. ಸೊ ಇದು ಹಾಕಿದ ಮೇಲೆ 80 ಇಲ್ಲಿಗೆ ಬರುತ್ತೆ. ಸೊ ಇನ್ಸರ್ಷನ್ ಪ್ರೋಸೆಸ್ ಕಂಪ್ಲೀಟ್. ಸೊ ದಿಸ್ ಈಸ್ ಅಬೌಟ್ ಇನ್ಸರ್ಷನ್. ಸೊ ಈ ಆಲ್ಗಾರಿದಮ್ ಬರೆಯುವಾಗ ನಾನು ನಿಮಗೆ ಸ್ಟೇಟ್ಮೆಂಟ್ ಫಾರ್ಮ್ಸ್ನಲ್ಲಿ ಇಲ್ಲಿ ಬರ್ದಿಲ್ಲ, ಬಟ್ ನೀವು ಎಕ್ಸಾಮ್ನಲ್ಲಿ ಬರೀಬೇಕು. ಏನೇನು? ಕ್ಯೂ ಅಂದರೆ ಏನು? ಕ್ಯೂ ಅಂದರೆ ಇಟ್ಸ್ ಅನ್ ಕ್ಯೂ, ಎಂಟಿ ಕ್ಯೂ ಈಸ್ ಕ್ರಿಯೇಟೆಡ್. ಓಕೆ, ನೆಕ್ಸ್ಟ್ ಆರ್ ಅಂದರೆ ಇಟ್ಸ್ ಅ ರೇರ್ ಪಾಯಿಂಟರ್ ವಿಚ್ ಪಾಯಿಂಟ್ಸ್ ಟು ದ ರೇರ್ ಎಂಡ್ ಆಫ್ ದಿ ಕ್ಯೂ. ಫ್ರಂಟ್ ಅಂತ ಹೇಳಿದರೆ ಇಟ್ಸ್ ಅ ಪಾಯಿಂಟರ್ ವಿಚ್ ಪಾಯಿಂಟ್ಸ್ ಟು ದ ಫ್ರಂಟ್ ಆಫ್ ದಿ ಕ್ಯೂ, ಅಥವಾ ಇಟ್ ಪಾಯಿಂಟ್ಸ್ ಟು ದ ಫ್ರಂಟ್ ಎಲಿಮೆಂಟ್ ಆಫ್ ದಿ ಕ್ಯೂ ಅಥವಾ ಫಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ರೇರ್ ಅಂತ ಹೇಳುವಾಗ ಇಟ್ ಪಾಯಿಂಟ್ಸ್ ಟು ದ ಲಾಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ಓಕೆ, ಎನ್ ಅಂತ ಹೇಳುವಾಗ ಎನ್ ರೆಪ್ರೆಸೆಂಟ್ಸ್ ದ ಸೈಜ್ ಆಫ್ ಕ್ಯೂ. ಓಕೆ, ಸೊ ಇದಿಷ್ಟು ಇನ್ಸರ್ಷನನ್ನು ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತಹ ಟರ್ಮ್ಸ್ಗಳು. ಸೊ ಅದಷ್ಟು ಯೂಸ್ ಮಾಡ್ಕೊಂಡು ನಾವು ಇನ್ಸರ್ಷನ್ ಆಪರೇಷನ್ ವಿಚ್ ಇಸ್ ಎನ್ ಕ್ಯೂ ಅನ್ನು ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಇನ್ಸರ್ಷನ್. ಸೊ ವಿ ಶಾಲ್ ಸಿ ನೆಕ್ಸ್ಟ್ ಅಬೌಟ್ ಡಿ ಕ್ಯೂ ವಿಚ್ ಇಸ್ ಡಿಲೀಷನ್. Okay, next algorithm is on deletion of queue. Deletion of an element in a queue. ಸೊ ಡಿಲೀಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ, ಒಂದು ಎಲಿಮೆಂಟನ್ನು ಡಿಲೀಟ್ ಮಾಡಬೇಕಂದ್ರೆ ಎಲಿಮೆಂಟ್ ಅನ್ನೋದು ಪ್ರೆಸೆಂಟ್ ಇರಬೇಕು ಕ್ಯೂನಲ್ಲಿ, ರೈಟ್? ಸೊ ಎಲಿಮೆಂಟ್ಗಳು ಅಥವಾ ಯಾವುದೋ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ನಾನು ವೆರಿಫೈ ಮಾಡ್ಕೊಬೇಕು, ರೈಟ್? ಸೊ ಟು ವೆರಿಫೈ ದ್ಯಾಟ್ ವೆದರ್ ದ ಎಲಿಮೆಂಟ್ ಈಸ್ ಪ್ರೆಸೆಂಟ್, ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಆರ್ ನಾಟ್. ಸೊ ಅನ್ನೋದು ನನಗೆ ಹೆಂಗೆ ಗೊತ್ತಾಗತ್ತೆ? ಸೊ ನಿಮಗೆ ಗೊತ್ತಿದೆ, ಫ್ರಂಟ್ ಅನ್ನೋದು ಫಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡುತ್ತೆ, ಆರ್ ಅನ್ನೋದು ಲಾಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡುತ್ತೆ.
ಸೊ ಫಸ್ಟ್ ಎಲಿಮೆಂಟ್ ಇದ್ದರೆ ಆ ಫಸ್ಟ್ ಎಲಿಮೆಂಟೇ ಯಾವಾಗಲೂ ನನ್ನ ಫಸ್ಟ್ ಎಲಿಮೆಂಟ್ ಒಂದೇ ಎಲಿಮೆಂಟ್ ಇದ್ದರೆ ಅದರ ಅರ್ಥ ಏನು, ಅದೇ ನನ್ನ ಫಸ್ಟ್ ಎಲಿಮೆಂಟ್, ಅದೇ ನನ್ನ ಲಾಸ್ಟ್ ಎಲಿಮೆಂಟ್, ರೈಟ್? ಹೌದಲ್ವಾ? ಸೊ ಫಸ್ಟ್ ಪಾಯಿಂಟರೇ ನಲ್ಲಿದೆ ಅಂತ ಹೇಳಿದರೆ, ಫಸ್ಟ್ ಪಾಯಿಂಟರೇ ನಲ್ಲಿದೆ ಅಂತ ಹೇಳಿದರೆ ಅದರ ಅರ್ಥ ಏನು, ಐ ಹ್ಯಾವ್ ನೋ ಎಲಿಮೆಂಟ್ಸ್ ಇನ್ ದ ಅರೇ, ಐ ಮೀನ್ ಇನ್ ಅ ಕ್ಯೂನಲ್ಲಿ ಎಲಿಮೆಂಟ್ಸೇ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಇಫ್ ಫ್ರಂಟ್ ಅಥವಾ ರೇರ್ ಎರಡೂ ನಲ್ಲಿದೆ ಅಂತ ಹೇಳಿದರೆ, ಅಥವಾ ಎರಡರಲ್ಲಿ ಫ್ರಂಟ್ ಅನ್ನೋದು ನಲ್ಲಿದೆ ಅಂತ ಹೇಳಿದರೆ, ವಿಚ್ ಮೀನ್ಸ್ ನನ್ನ ಕ್ಯೂನಲ್ಲಿ ನನ್ನ ಕ್ಯೂ ಅನ್ನೋದೇನಿದೆ ಅದು ಎಂಟಿ ಅನ್ನೋ ಮೀನಿಂಗ್ ಕೊಡುತ್ತೆ. ಹೌದಾ? ಸೊ ಫಸ್ಟ್ ಫಸ್ಟ್ ಯಾವಾಗಲೂ ಚೆಕ್ ಮಾಡಬೇಕು. ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಐ ನೀಡ್ ಟು ಚೆಕ್ ಫಾರ್ ಅ ಸ್ಪೇಸ್. ಇನ್ಸರ್ಟ್ ಮಾಡಬೇಕಂದ್ರೆ ಫಸ್ಟ್ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು, ಇನ್ಸರ್ಟ್ ಮಾಡಲಿಕ್ಕೆ ಸ್ಪೇಸ್ ಅವೈಲೇಬಲ್ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ತೀವಿ. ವೆರಿ ಫಸ್ಟ್ ಕಂಡೀಷನ್ ಅದೇ ಆಗಿರಬೇಕು. ಅದೇ ರೀತಿಯಲ್ಲಿ ಒಂದು ಎಲಿಮೆಂಟನ್ನು ಡಿಲೀಟ್ ಮಾಡಬೇಕಂದ್ರೆ ಎಲಿಮೆಂಟ್ ಡಿಲೀಟ್ ಮಾಡಲಿಕ್ಕೆ ಎಲಿಮೆಂಟ್ ಅನ್ನೋದು ಪ್ರೆಸೆಂಟ್ ಇದೆಯಾ ಅನ್ನೋದು ನನಗೆ ಫಸ್ಟ್ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಕಂಡೀಷನ್ ಏನಾಗಿರಬೇಕು, ಯಾವಾಗಲೂ ಡಿಲೀಷನಲ್ಲಿ ಎಲಿಮೆಂಟ್ ಪ್ರೆಸೆಂಟ್ ಇದೆಯಾ ಅನ್ನೋದೇ ಆಗಿರಬೇಕು. ಇಫ್ ಮೈ ಫ್ರೆಂಡ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು ನಲ್ ಅಂದರೆ -1 ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಓಕೆ, ಪ್ರೋಗ್ರಾಮಿಂಗಲ್ಲಿ -1 ರೆಪ್ರೆಸೆಂಟ್ ಮಾಡ್ತೀವಿ, ನಲ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆಲ್ಗರಿದಮನ್ನು ಬರೆಯುವಾಗ ನಲ್ ಅನ್ನೋ ವರ್ಡನ್ನೇ ಯೂಸ್ ಮಾಡಿ. -1 ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ. ಬಟ್ -1 ಏನು ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಸೊ -1 ರೆಪ್ರೆಸೆಂಟ್ಸ್ ನಲ್ ಅನ್ನೋದನ್ನ ನೀವು ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ಬರೆದು ಆಮೇಲೆ ಆಲ್ಗರಿದಮ್ ಬರಿಬೇಕಾಗತ್ತೆ. ಇಲ್ಲ ಡೈರೆಕ್ಟಾಗಿ ನಲ್ ಅಂತಲೇ ಬರಿಬೋದು. ಓಕೆ, ಸೊ ಇಫ್ ಮೈ ಫ್ರೆಂಡ್ ಪಾಯಿಂಟರ್ ಈಸ್ ನಲ್ ಅದರ ಅರ್ಥ ಏನು, ಕ್ಯೂ ಈಸ್ ಎಂಟಿ. ಸೊ ಎಂಟಿ ಇದೆ ಅಂತ ಹೇಳುವಾಗ ನಾನು ಡಿಲೀಟ್ ಮಾಡೋ ಅಂಥ ಚಾನ್ಸ್ ಇದೆಯಾ, ಡಿಲೀಟ್ ಮಾಡಲಿಕ್ಕಾಗತ್ತಾ? ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ ಮೇಲೆ ಡಿಲೀಟ್ ಮಾಡೋ ಆಪ್ಷನ್ನೇ ಇಲ್ಲ, ರೈಟ್? ಸೊ ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಡಿಲೀಷನ್ ಪ್ರೋಸೆಸನ್ನು ಕಂಟಿನ್ಯೂ ಮಾಡೋದೇ ಇಲ್ಲ, ಐ ಶಲ್ ಎಕ್ಸಿಟ್, ರೈಟ್? ಸೊ ಇದೇ ಕಂಡೀಷನನ್ನು ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಫ್ರಂಟ್ ಅನ್ನೋದು ನಲ್ಲಿದೆ ಅಂತ ಹೇಳಿ ಅದರ ಅರ್ಥ ಏನು, ಎಲಿಮೆಂಟ್ಗಳೇ ಇಲ್ಲ. ಎಲಿಮೆಂಟೇ ಇಲ್ಲ ಅಂತ ಹೇಳಿದರೆ ಐ ಕೆನ್ ನಾಟ್ ಪರ್ಫಾರ್ಮ್ ಡಿಲೀಷನ್. ಸೊ ಕ್ಯೂ ಅನ್ನೋದು ಎಂಟಿ ಇದೆ, ಐ ಕೆನಾಟ್ ಪರ್ಫಾರ್ಮ್ ಡಿಲೀಷನ್ ಮಾಡಲಿಕ್ಕಾಗಲ್ಲ ಅಂದರೆ ನಾನು ಪ್ರೋಸೆಸನ್ನು ಫರ್ದರ್ ಕಂಟಿನ್ಯೂ ಮಾಡೋ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಎಕ್ಸಿಟ್ ಆಗ್ತೀನಿ ಪ್ರೋಗ್ರಾಮಿಂದ, ರೈಟ್? ಸೊ ದಿಸ್ ಈಸ್ ವೆರಿ ಫಸ್ಟ್ ಕಂಡೀಷನ್ ಟು ಪರ್ಫಾರ್ಮ್ ಡಿಲೀಷನ್. ಓಕೆ, ಸೊ ನೆಕ್ಸ್ಟ್ ಇಫ್ ಫ್ರಂಟ್ ನಲ್ ಇಲ್ಲ ಅಂತ ಹೇಳಿದರೆ, ಇಫ್ ನಲ್ ಇಲ್ಲ, ಫ್ರಂಟ್ ಅನ್ನೋದು ನಲ್ ಇಲ್ಲ ಅಂತ ಹೇಳಿದರೆ ಅದರರ್ಥ ಏನು, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆ. ಫ್ರಂಟ್ ಅನ್ನೋದು ನಲ್ ಇಲ್ಲ, ಫ್ರಂಟ್ ಅನ್ನೋದು ನಲ್ ಇಲ್ಲ. ಸೊ ನಲ್ ಇಲ್ಲ ಅಂತ ಹೇಳುವಾಗ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆ, ಸೊ ಫ್ರಂಟ್ 0, ರೇರ್ 0, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಇದೆ. ಸೊ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿದರೆ ಐ ಕ್ಯಾನ್ ಪರ್ಫಾರ್ಮ್ ಡಿಲೀಷನ್. ನಾನು ಡಿಲೀಷನನ್ನು ಪರ್ಫಾರ್ಮ್ ಮಾಡ್ಬೋದು, ರೈಟ್? ಈಗ ನಾನು ಡಿಲೀಟ್ ಮಾಡಿದರೆ 10 ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದರೆ ಅದರ ಅರ್ಥ ಏನು, ಫ್ರಂಟ್ ಅನ್ನೋದು ಯಾವುದನ್ನು ಪಾಯಿಂಟ್ ಮಾಡಲ್ಲ, ಜೊತೆಗೆ ರೇರ್ ಅನ್ನೋದು ಕೂಡ ಯಾವುದನ್ನು ಪಾಯಿಂಟ್ ಮಾಡೋದಿಲ್ಲ. ಹೌದಾ? ಸೊ ಇಫ್ ಮೈ ಫ್ರೆಂಡ್ ಈಕ್ವಲ್ಸ್ ಟು ರೇರ್, ಫ್ರಂಟ್ ಅನ್ನೋದು ರೇರಿಗೆ ಈಕ್ವಲ್ ಇದೆಯಾ? ಇದು 0ನೇ ಬರಿಬೇಕಂತಿಲ್ಲ. ಫ್ರಂಟ್ ಈಕ್ವಲ್ಸ್ ಟು 0, ಆರ್ ಈಕ್ವಲ್ಸ್ ಟು 0 ಈ ಥರ ಬರಿಬೇಕಂತಿಲ್ಲ. ಸಪೋಸ್ ಓಕೆ 10, 20, 30 ಇದೆ. ಸೊ ಇದು ಫ್ರಂಟ್ ಪಾಯಿಂಟರ್, ಇದು ರೇರ್ ಪಾಯಿಂಟರ್. ಹೌದಾ? ಸೊ ನಾನು ಡಿಲೀಟ್ ಮಾಡಬೇಕಂತ ಹೇಳಿದರೆ 10 ಡಿಲೀಟ್ ಮಾಡ್ತೀನಿ. 10 ಡಿಲೀಟ್ ಮಾಡಿದ ಮೇಲೆ ಫ್ರಂಟ್ ಯಾವುದಕ್ಕೆ ಪಾಯಿಂಟ್ ಮಾಡಬೇಕು, 20ಗೆ ಪಾಯಿಂಟ್ ಮಾಡುತ್ತೆ. 20ಯನ್ನು ಡಿಲೀಟ್ ಮಾಡ್ತೀನಿ. 20ಯನ್ನು ಡಿಲೀಟ್ ಮಾಡಿದ ಮೇಲೆ ಫ್ರಂಟ್ ಯಾವುದನ್ನು ಪಾಯಿಂಟ್ ಮಾಡಬೇಕು, 30ನ ಪಾಯಿಂಟ್ ಮಾಡಬೇಕು, ರೈಟ್? ಈಗ ಆರ್ ಎಷ್ಟಿದೆ, ಎಫ್ ಎಷ್ಟಿದೆ, 2 ಇದೆ. ಫಸ್ಟ್ ಕೇಸ್ನಲ್ಲಿ 0 ಇತ್ತು, ಈ ಕೇಸ್ನಲ್ಲಿ 2 ಇದೆ. ಹೌದಾ? ಸೊ ಎಫ್ ಯಾವಾಗ ಆರಿಗೆ ಈಕ್ವಲ್ ಆಗುತ್ತೆ ಅಂದರೆ ಫ್ರಂಟ್ ಪಾಯಿಂಟರ್ ಯಾವಾಗ ರೇರ್ ಪಾಯಿಂಟರ್ಗೆ ಈಕ್ವಲ್ ಆಗುತ್ತೆ ಅದರ ಅರ್ಥ ಏನು, 2 ಪಾಯಿಂಟರ್ ಒಂದೇ ಎಲಿಮೆಂಟನ್ನು ಪಾಯಿಂಟ್ ಮಾಡ್ತಾ ಇದೆ ಅಂತ. ಓಕೆ, ಸೊ ಇಫ್ ಫ್ರಂಟ್ ಆ್ಯಂಡ್ ರೇರ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಇಫ್ ಇಟ್ ಈಸ್ ಈಕ್ವಲ್, 2 ಈಕ್ವಲ್ ಆದರೆ ನಾನು ಡಿಲೀಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆ, ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದರೆ ಇದರ ವ್ಯಾಲ್ಯೂ ಏನಾಗುತ್ತೆ, ಎಲಿಮೆಂಟ್ಗಳೇ ಇಲ್ಲ ಅಂದಮೇಲೆ ಫ್ರಂಟ್ ಮತ್ತು ರೇರ್ ಪಾಯಿಂಟರ್ ಏನಾಗಬೇಕು, ನಲ್ ಆಗಬೇಕು.
ಎಷ್ಟಿದೆ ಅದರಲ್ಲಿ ವ್ಯಾಲ್ಯೂ 2 ಇದೆ. ಅದನ್ನ ನಾನೇನು ಮಾಡ್ತೀನಿ, ಫ್ರಂಟ್ ಈಕ್ವಲ್ಸ್ ಟು ನಲ್, ರೇರ್ ಈಕ್ವಲ್ಸ್ ಟು ನಲ್, ರೈಟ್. ಹೌದಾ? ಸೊ ಈಗ ಆ ಥರ ಇಲ್ಲ, ಈ ಥರ ಇದ್ದ ಎರಡೂ ಒಂದೇ ಬ್ಲಾಕನ್ನು ಪಾಯಿಂಟ್ ಮಾಡಿದರೆ ಮಾತ್ರ ನಾನು ಎರಡನ್ನೂ ನಲ್ಲಿ ಮಾಡ್ಕೊಳ್ತೀನಿ. ಆ ಥರ ಕೇಸ್ ಇಲ್ಲ ಈಗ ಇಲ್ಲಿ. ಸೊ ಎಫ್ ಅನ್ನೋದು 0th ಬ್ಲಾಕನ್ನು ಪಾಯಿಂಟ್ ಮಾಡ್ತಾ ಇದೆ, ಆರ್ ಅನ್ನೋದು 3 ಅನ್ನೋ ಬ್ಲಾಕನ್ನು ಪಾಯಿಂಟ್ ಮಾಡ್ತಾ ಇದೆ. ಸೊ ಇಫ್ ಐ ಹ್ಯಾವ್ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಎಫ್ ಆ್ಯಂಡ್ ಆರ್, ವಿಚ್ ಮೀನ್ಸ್ ಇದರ ಮಧ್ಯೆ ಗ್ಯಾಪ್ಸ್ ಇದೆ, ಮಲ್ಟಿಪಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್. ಸೊ ಇಫ್ ಐ ಹ್ಯಾವ್ ಟು ಡಿಲೀಟ್, ನೌ ಐ ಹ್ಯಾವ್ ಟು ಡಿಲೀಟ್ 10 ಓನ್ಲಿ. 10 ಡಿಲೀಟ್ ಮಾಡಬೇಕು. 10 ಡಿಲೀಟ್ ಮಾಡಿದ್ರೆ ಎಫ್ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ. ಅಂದರೆ 0 ಇತ್ತು, 0ಇಂದ ಎಲ್ಲಿಗೆ ಬರ್ತಾ ಇದೆ, 1ಗೆ ಬರ್ತಾ ಇದೆ. 0ನ 1 ಮಾಡೋದು ಹೆಂಗೆ, ಎಲ್ಸ್ ಎಫ್ ಈಕ್ವಲ್ಸ್ ಟು ಎಫ್ ಪ್ಲಸ್ 1, ಫ್ರಂಟ್ ಈಕ್ವಲ್ಸ್ ಟು ಫ್ರಂಟ್ ಪ್ಲಸ್ 1, 0 ಪ್ಲಸ್ 1 1. ಓಕೆ, ಸೊ ಈ ಥರ ಡಿಲೀಟ್ ಮಾಡಿ ಆದಮೇಲೆ ನಾನು ಮೂವ್ ಆಗ್ತಾ ಇರೋದು. ಈ ಥರ ಆಗಲಿಕ್ಕೂ ಮೊದಲು ನಾನು ಫಸ್ಟ್ ಎಲಿಮೆಂಟನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಓಕೆ, ಸೊ ದಿಸ್ ಈಸ್ ವಾಟ್ ಈಗೇನು ಎಕ್ಸ್ಪ್ಲೇನ್ ಮಾಡಿದೆ ಇದನ್ನು ನಾನು ಆಲ್ಗರಿದಮ್ ಫಾರ್ಮ್ನಲ್ಲಿ ಬರ್ತೀನಿ. ಸೊ ನಿಮಗೆ ಆಲ್ಗರಿದಮನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಇದು ಎಫ್ ಅನ್ನು ಪಾಯಿಂಟ್ ಮಾಡ್ತಾ ಇದೆ, ಇದು ಆರ್ ಅನ್ನು ಪಾಯಿಂಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಎಫ್ ಈಕ್ವಲ್ಸ್ ಟು 1, ಆರ್ ಈಕ್ವಲ್ಸ್ ಟು 3. ಸ್ಟಾರ್ಟ್ ಮಾಡ್ತೀನಿ. ಫ್ರಂಟ್ ಈಕ್ವಲ್ಸ್ ಟು ನಲ್ಲ, ಫ್ರಂಟ್ ಅನ್ನೋದು ನಲ್ಲಿದೆಯಾ, ನಲ್ಲಿಲ್ಲ, 1 ಇದೆ. ಸೊ ನಲ್ ಅನ್ನೋದು ಅಲ್ಲ, ಹಾಗಿದ್ದಾಗ ಸ್ಟೆಪ್ 3ಗೆ ಬರುತ್ತೆ. ಐಟಮ್ ಈಕ್ವಲ್ಸ್ ಟು ಕ್ಯೂ ಆಫ್ ಫ್ರಂಟ್. ಈ ಸ್ಟೆಪ್ಪಲ್ಲಿ ನೀವು ರಿಮೂವ್ ಕ್ಯೂ ಆಫ್ ಫ್ರಂಟ್ ಅಂತಲೂ ಬರಿಬೋದು. ಐಟಮ್ ಈಕ್ವಲ್ಸ್ ಟು ಕ್ಯೂ ಆಫ್ ಫ್ರಂಟ್ ಅಂತ ಬರೀಲೇಬೇಕಂತಿಲ್ಲ. ಯು ಕ್ಯಾನ್ ರೈಟ್ ರಿಮೂವ್ ಕ್ಯೂ ಆಫ್ ಫ್ರಂಟ್ ಆಲ್ಸೋ. ಓಕೆ, ಸೊ ರಿಮೂವ್ ಮಾಡಿ ಆದಮೇಲೆ ಐ ರಿಮೂವ್ 20ಯನ್ನು ರಿಮೂವ್ ಮಾಡ್ತೀನಿ. ಕ್ಯೂ ಆಫ್ ಫ್ರಂಟ್, ಕ್ಯೂ ಆಫ್ 1 ರಿಮೂವ್ ಮಾಡ್ತೀನಿ. 20ನ ರಿಮೂವ್ ಮಾಡಿದೆ. ರಿಮೂವ್ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ, ಇಫ್ ಫ್ರಂಟ್ ಈಕ್ವಲ್ಸ್ ಟು ರೇರ್, ಫ್ರಂಟ್ ರೇರಿಗೆ ಈಕ್ವಲ್ ಇದೆಯಾ, ಈಕ್ವಲ್ ಇಲ್ಲ, 1 ಇದೆ, ಇದು 3 ಇದೆ, ಈಕ್ವಲ್ ಇಲ್ಲ ಅಂತ ಹೇಳುವಾಗ ಎಲ್ಸ್ಗೆ ಬರ್ತೀನಿ. ಎಲ್ಸ್ನಲ್ಲಿ ಫ್ರಂಟ್ ಈಕ್ವಲ್ಸ್ ಟು ಫ್ರಂಟ್ ಪ್ಲಸ್ 1, ಫ್ರಂಟ್ ಎಷ್ಟು 1 ಇದೆ, 1 ಪ್ಲಸ್ 1 2, ಫ್ರಂಟ್ ಅನ್ನೋದು ಸೆಕೆಂಡ್ ಬ್ಲಾಕನ್ನು ಪಾಯಿಂಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಲಿಷನ್ ಅಥವಾ ಡಿ ಕ್ಯೂ ಇನ್ ಕ್ಯೂಸ್. ಓಕೆ, ಸೊ ದ ಲಾಸ್ಟ್ ಟಾಪಿಕ್ ಫಾರ್ ದಿಸ್ ಸೆಷನ್ ಈಸ್ ಅಪ್ಲಿಕೇಶನ್ಸ್ ಆಫ್ ಕ್ಯೂಸ್. ಅಂದರೆ ಕ್ಯೂಸ್ಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ, ಎಲ್ಲೆಲ್ಲಿ ನೋಡ್ತೀವಿ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಕ್ಯೂಗಳು. ಸೊ ಎಲ್ಲೆಲ್ಲಿ ಅಂತ ನೋಡುವಾಗ ದ ವೆರಿ ಫಸ್ಟ್ ಅಪ್ಲಿಕೇಶನ್ ಆಫ್ ಕ್ಯೂ ಇಸ್ ಸಿಮ್ಯುಲೇಷನ್. ಸಿಮ್ಯುಲೇಷನ್ಸ್ಗಳಲ್ಲಿ ನಾವು ಕ್ಯೂಸ್ಗಳನ್ನು ನೋಡ್ತೀವಿ. ಓಕೆ, ಸೊ ಸಿಮ್ಯುಲೇಷನ್ ಅನ್ನೋದು ಏನು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಫಸ್ಟ್ ಇಯರ್ನಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿಮ್ಯುಲೇಷನ್ಸ್ ಬಗ್ಗೆ. ನೆಕ್ಸ್ಟ್, ವೇರಿಯಸ್ ಫೀಚರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ ಕೆಲಸ ಮಾಡಬೇಕಂತ ಹೇಳಿದರೆ ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಕ್ಯೂಸ್. ಸೊ ಕ್ಯೂವಿನ ಕಾನ್ಸೆಪ್ಟಿನ ಮೇಲೆ ಒಂದಷ್ಟು ವರ್ಕಿನ ಪ್ರೋಸೆಸ್ ಆಗುತ್ತೆ. ಸೊ ಹೇಗೆ, ಸೊ ನೀವೀಗ ಕೀಬೋರ್ಡಿಂದ, ಓಕೆ, ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಅರ್ಥ ಮಾಡಿಸೋದಾದರೆ, ಸೊ ಕೀಬೋರ್ಡ್ನಿಂದ ನೀವೇನೋ ಒಂದು ಕೀಯನ್ನು ಪ್ರೆಸ್ ಮಾಡ್ತೀರಾ, ABC ಒಂದು ಆರ್ಡರ್ನಲ್ಲಿ ಪ್ರೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ABC ತುಂಬ ಫಾಸ್ಟಾಗಿ ಪ್ರೆಸ್ ಮಾಡ್ತಾ ಇದ್ದೀರಾ, ಅಥವಾ ಓಕೆ ಒಂದು ಪ್ರೋಗ್ರಾಮ್ ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಪ್ರೋಗ್ರಾಮ್ನಲ್ಲಿ ನೋಡುವಾಗ ಯಾವ ಲೈನ್ ಫಸ್ಟ್ ಬರೆದಿರ್ತೀರೋ ಆ ಲೈನ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ನೆಕ್ಸ್ಟ್ ಅದರ ನೆಕ್ಸ್ಟ್ ಲೈನ್. ಸೊ ಆಪರೇಟಿಂಗ್ ಸಿಸ್ಟಮ್ ಅದನ್ನು ಪ್ರೋಸೆಸ್ ಮಾಡಬೇಕಂತ ಹೇಳುವಾಗ, ಸೊ ಆ ಇನ್ಸ್ಟ್ರಕ್ಷನ್ಸನ್ನು ಪ್ರೋಸೆಸ್ ಮಾಡಬೇಕಂತ ಹೇಳುವಾಗ ಒನ್ ಆಫ್ಟರ್ ದಿ ಅದರ್ ಪ್ರೋಸೆಸ್ ಮಾಡುತ್ತೆ. ಈ ಒನ್ ಆಫ್ಟರ್ ದಿ ಅದರ್ ಹೆಂಗೆ ಪ್ರೋಸೆಸ್ ಮಾಡುತ್ತೆ, ಫಸ್ಟ್ ಯಾವ್ದು ಬರುತ್ತೆ ಫಸ್ಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ ನೆಕ್ಸ್ಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ರೈಟ್. ಸೊ ವೇರಿಯಸ್ ಫೀಚರ್ಸ್ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡಲಿಕ್ಕೆ ಒಂದಷ್ಟು ಫೀಚರ್ಸ್ ಹೆಲ್ಪ್ ಆಗುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಫೀಚರ್ಸ್ ನಿಮಗೆ ಗೊತ್ತಿದೆ, ಆಪರೇಟಿಂಗ್ ಸಿಸ್ಟಮ್ ಫೀಚರ್ಸ್ ಫಸ್ಟ್ ಇಯರ್ನಲ್ಲಿ ಓದಿದ್ರಿ. ಸೊ ಆ ಫೀಚರ್ಸ್ನಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳನ್ನು ನಾವು ಕ್ಯೂ ಅನ್ನೋ ಕಾನ್ಸೆಪ್ಟ್ ಮೇಲೆ ಪ್ರೊಸೆಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಸ್ ಮಲ್ಟಿ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ ಸಿಸ್ಟಮ್ಸ್. ಸೊ ಮಲ್ಟಿ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ ಸಿಸ್ಟಮ್ಸ್ ಅಂತ ಹೇಳುವಾಗ ಒಂದಷ್ಟು ಪ್ರೋಗ್ರಾಮ್ಸ್ ಒಂದು ಪ್ರೊಸೆಸ್ನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ ಒಂದು 5-6 ಪ್ರೋಗ್ರಾಮ್ಸ್ಗಳು ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾವ ಪ್ರೋಸೆಸ್ಸಿಗೆ ಫಸ್ಟ್ ಪ್ರೋಸೆಸ್ ಅವೈಲೇಬಲ್ ಆಗುತ್ತೆ, ಸೊ ಯಾವುದಕ್ಕೆ ಆಗುತ್ತೆ ಅಂದರೆ ಫಸ್ಟ್ ಯಾವುದು
ರಿಕ್ವೆಸ್ಟ್ ಮಾಡುತ್ತೋ ಸೊ ಅದಕ್ಕೆ ಫಸ್ಟ್ ಪ್ರೋಸೆಸ್ ಅಥವಾ ಸಿ ಪಿ ಯು ಅಲೋಕೇಟ್ ಆಗುತ್ತೆ. ಸೊ ಇದು ಮಲ್ಟಿ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ ಸಿಸ್ಟಮ್ಸ್. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್. ಶೆಡ್ಯೂಲಿಂಗ್ ಆಲ್ಗರಿದಮ್ಸ್ ಅಂತ ಹೇಳುವಾಗ ಇದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನೋಡ್ತೀವಿ ನಾವು ಶೆಡ್ಯೂಲಿಂಗ್ ಆಲ್ಗರಿದಮ್ಸ್. ಈ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್ ಹೇಗೆ ಕೆಲಸ ಮಾಡುತ್ತಂದರೆ ಒಂದಷ್ಟು ಪ್ರೋಸೆಸ್ಗಳಿದೆ, ಅಂದರೆ ಟಾಸ್ಕ್ಗಳಿವೆ. ಸೊ ಆ ಟಾಸ್ಕ್ಗಳಲ್ಲಿ ಯಾವ ಟಾಸ್ಕನ್ನು ನಾನು ಫಸ್ಟ್ ಅಲಾಟ್ ಮಾಡಬೇಕು. ಸೊ ಒಂದು 10 ಟಾಸ್ಕ್ ಇದೆ, 10 ಟಾಸ್ಕ್ ಹೆಂಗೆ ಬಂದಿರುತ್ತೆ ಅಂದರೆ ಒಂದು ಕ್ಯೂನಲ್ಲಿ ಬಂದಿರುತ್ತೆ, ಒನ್ ಆಫ್ಟರ್ ದಿ ಅದರ್ ಬಂದಿರುತ್ತೆ. ಸೊ ಈ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್ನಲ್ಲಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಥವಾ ಫಸ್ಟ್ ಕಮ್ ಫಸ್ಟ್ ಸರ್ವ್ ಈ ಒಂದು ಆಲ್ಗರಿದಮ್ ಇದೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಲ್ಗರಿದಮ್ ಇದೆ. ಸೊ ಈ ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಲ್ಗರಿದಮ್ ಹೆಂಗೆ ಕೆಲಸ, ಶೆಡ್ಯೂಲಿಂಗ್ ಆಲ್ಗರಿದಮ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಫಸ್ಟ್ ಪ್ರೋಸೆಸ್ ಯಾವುದು ಬರುತ್ತೆ ಸೊ ಆ ಪ್ರೋಸೆಸ್ಸಿಗೆ ಸಿ ಪಿ ಯುನಲ್ಲಿ ಪ್ಲೇಸ್ ಅಥವಾ ಮೇನ್ ಮೆಮೊರಿನಲ್ಲಿ ಪ್ಲೇಸ್ ಮಾಡಿ ಕೊಡುತ್ತೆ ಜಾಗನ. ಸೊ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಯಾವ್ದು ಫಸ್ಟ್ ಬರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಟೈಪ್ಸ್ ಆಫ್ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್. ಆ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್ನಲ್ಲಿ ನಿಮಗೆ ರೌಂಡ್ ರಾಬಿನ್ ಆಲ್ಗರಿದಮ್ಸ್ ಕೂಡ ಇದೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಲ್ಗರಿದಮ್ ಕೂಡ ಇದೆ. ರೌಂಡ್ ರಾಬಿನ್ ಆಲ್ಗರಿದಮ್ಸ್ನಲ್ಲಿ ನಾವು ಟೈಮ್ ಲ್ಯಾಪ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ನಲ್ಲಿ ನಾವು ಟೈಮ್ ಲ್ಯಾಪ್ಸನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಬಟ್ ರೌಂಡ್ ರಾಬಿನ್ನಲ್ಲಿ ನಾವು ಟೈಮ್ ಲ್ಯಾಪ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅದೊಂದು ಚಿಕ್ಕ ಡಿಫ್ರೆನ್ಸ್. ಟೈಮ್ ಲ್ಯಾಪ್ಸ್ ಅಂತ ಹೇಳುವಾಗ ಒಂದು ಪ್ರೋಸೆಸ್ ಕೆಲಸ ಮಾಡಿ ಮುಗಿಸ್ಲಿಕ್ಕೆ 10 ನಿಮಿಷ ತಗೊಂಡ್ರೆ ಒಂದು ಪ್ರೋಸೆಸ್ಸಿಗೆ ನಾನು 2 ಸೆಕೆಂಡ್ ಮಾತ್ರ ಟೈಮನ್ನು ಅಲಾಟ್ ಮಾಡಿರ್ತೀನಿ, ಟೈಮನ್ನು ಸ್ಲೈಸ್ ಮಾಡಿರ್ತೀನಿ. ಓಕೆ, ಸೊ ಆ ಟೈಮ್ ಪ್ರೋಸೆಸ್ಸಿಗೆ ಮಾತ್ರ ಅಲಾಟ್ ಮಾಡಿರ್ತೀನಿ, ಆ ರೀತಿ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಅಪ್ಲಿಕೇಶನ್ ಈಸ್ ಪ್ರಿಂಟರ್ ಸರ್ವರ್ ರೊಟೀನ್ಸ್. ಸೊ ಪ್ರಿಂಟರ್ ಸರ್ವರ್ ರೊಟೀನ್ಸ್ ಅಂತ ಹೇಳುವಾಗ ಸೊ ಒಂದು ಡಾಕ್ಯುಮೆಂಟನ್ನು ನಾನು ಪ್ರಿಂಟ್ ಮಾಡಬೇಕು, ಅಟ್ ಎ ಟೈಮ್ ಒಂದು 5-6 ಡಾಕ್ಯುಮೆಂಟನ್ನು ನಾನು ಪ್ರಿಂಟಿಂಗ್ ಮಾಡಲಿಕ್ಕೆ ಕೊಟ್ಟೆ ಅಂತ ಅಂದ್ಕೊಳ್ಳಿ. ಸೊ ಆ 5 ಡಾಕ್ಯುಮೆಂಟ್ ಒನ್ ಆಫ್ಟರ್ ದಿ ಅದರ್ ಪ್ರಿಂಟ್ ಆಗುತ್ತೆ, ಒಂದೇ ಸಲಕ್ಕೆ ಎಲ್ಲ ಕ್ಲಬ್ ಆಗಿ ಪ್ರಿಂಟ್ ಆಗೋದಿಲ್ಲ. ಸೊ ಸಪೋಸ್ ಓಕೆ, ಕನ್ನಡ ಡಾಕ್ಯುಮೆಂಟ್ ಅಥವಾ ಕನ್ನಡ ನೋಟ್ಸನ್ನು ಪ್ರಿಂಟ್ ಮಾಡಲಿಕ್ಕೆ ಕೊಡ್ತೀನಿ, ಅದೇ ಟೈಮ್ನಲ್ಲಿ ಇಂಗ್ಲೀಷ್ ನೋಟ್ಸನ್ನು ಪ್ರಿಂಟ್ ಮಾಡಲಿಕ್ಕೆ ಕೊಡ್ತೀನಿ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಕೊಡ್ತೀನಿ. ಸೊ ಈ 3 ಸಬ್ಜೆಕ್ಟ್ಸ್ ಅಟ್ ಎ ಟೈಮ್ ಕೊಟ್ಟಾಗ ಕನ್ನಡದ ಜೊತೆ ಕನ್ನಡ ನೋಟ್ಸ್ನ ಜೊತೆಗೆ ಅಥವಾ ಮಧ್ಯದಲ್ಲಿ ಇಂಗ್ಲೀಷ್ ಬರೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಬರೋದು, ಸೊ ಈ ರೀತಿ ಆಗೋದಿಲ್ಲ. ಸೊ ಹೇಗಾಗುತ್ತೆ, ಫಸ್ಟ್ ಯಾವ್ದು ಕೊಟ್ಟಿದ್ದೀನಿ ನಾನು, ಕನ್ನಡ ಕೊಟ್ಟಿದ್ದೀನಿ. ಸೊ ಕನ್ನಡ ನೋಟ್ಸ್ ಕಂಪ್ಲೀಟಾಗಿ ಪ್ರಿಂಟ್ ಆಗುತ್ತೆ, ಅದಾದಮೇಲೆ ಇಂಗ್ಲೀಷ್ ನೋಟ್ಸಿಗೆ ಬರುತ್ತೆ. ಸೊ ಇಂಗ್ಲೀಷ್ ನೋಟ್ಸ್ ಕಂಪ್ಲೀಟಾಗಿ ಪ್ರಿಂಟ್ ಆಗುತ್ತೆ, ಅದಾದಮೇಲೆ ಫೈನಲಿ ಕಂಪ್ಯೂಟರ್ ಸೈನ್ಸಿಗೆ ಬರುತ್ತೆ. ಸೊ ಈಗ ಒಂದು ಕ್ಯೂ ಮೇಂಟೈನ್ ಮಾಡ್ತಾ ಇದ್ದೀವಿ, ಯಾವುದು ಫಸ್ಟ್ ಬಂತು ಅದಕ್ಕೆ ಫಸ್ಟ್ ಪ್ರಿಂಟರ್ ಅವೈಲೇಬಲ್ ಆಗುತ್ತೆ, ನೆಕ್ಸ್ಟ್ ಯಾವ್ದು ಬಂತು ಅದಕ್ಕೆ ನೆಕ್ಸ್ಟ್ ಅವೈಲೇಬಲ್ ಆಗುತ್ತೆ, ಲಾಸ್ಟ್ ಯಾವ್ದು ಬಂತು ಲಾಸ್ಟಲ್ಲಿ ಯಾವ್ದು ಬರುತ್ತೋ ಅದಕ್ಕೆ ಲಾಸ್ಟಲ್ಲಿ ಪ್ರಿಂಟರ್ ಅವೈಲೇಬಲ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅಪ್ಲಿಕೇಶನ್ಸ್ ಆಫ್ ಕ್ಯೂಸ್.